ದೇವಾದಿದೇವನೆ ಜಗದೊಡೆಯನೇ, ಸ್ಪರ್ಶಿಸುವುದು ನಿನ್ನನು ಪಾಪವು. ಪವಿತ್ರಾತ್ಮನು ಅಂತೆ ಜ್ಞಾನಾವತರನಾಗಿರಲು ನೀನು ಕರೆಯಿತು ಸುರ ಪುಷ್ಪವೃಷ್ಟಿಯನು ಮುಗಿಲು ನಿನ್ನ ಗರ್ಭಾವತರಣ. ಮತ್ತ ಜನ್ಮಾಭಿಷೇಕ ಕಲ್ಯಾಣಗಳಲ್ಲಿ ಅಂತೆಯೇ ಮಹಾಭಿಷೇಕವೆಸಗಿದವು ನಿನಗೆ ಆ ಮಹಾಮೇರು ಪರ್ವತ ಶಿಖರದಿ. ತುಂಬಿ ಕ್ಷೀರಸಾಗರದ ಜಲವನು ಸ್ವರ್ಣ ಕಲಶಗಳಲ್ಲಿ ಬಹುಭಾಗ್ಯವಂತರು ನಾವು. ದೊರಕಿರಲಮೆಗೆ ನಿನ್ನ ಸೇವೆಯೀ ಪರಿಯಲಿ. ಕೇವಲ ಜ್ಞಾನಿಯೇ ಚಿನ್ಮಯ ಮೂರ್ತಿಯೇ, ದಹಿಸುವ ರಾಜನರು ಸಂಸಾರವೆಂಬ ಕಟ್ಟಿಗೆಯನು. ನಿನ್ನ ಧ್ಯಾನಾಗ್ನಿ ಜ್ವಾಲೆಯಿಂದಲಿ ಮುಕ್ತರಾಗುವರವರು ನಿನ್ನೀ ಪುಣ್ಯರೂಪ ದರ್ಶನದಿಂದಲೇ. ಶೋಭಿಸಿಹುದೀ ನಿನ್ನ ಸಿಂಹಾಸನವು ಮೇರುಗಿರಿಯ ಶಿಖರದೊಲು. ಹೋಲುತ್ತಿರೆ ದೇವಶಿಲ್ಪಿ ನಿರ್ಮಿತ ಶ್ವೇತ ಛತ್ರತ್ರಯವು. ಶರತ್ಕಾಲದ ಚಂದ್ರರನು ಸಮದರ್ಶಿಯೇ ಪ್ರಿಯ ಅದರ್ಶಿಯೇ ತೀರ್ಥಂಕರನಿನಿಸಿಹ ನೀನು. ಪರಿಹರಿಪ ಕಾರಣಕ್ಕೆ ಸಮಸ್ತ ಪಾಪವನು ನಿನ್ನ ಸದ್ಧರ್ಮವೆಂಬ ತೀರ್ಥದಿಂದಲೇ. ಅನಂತ ವಂದನೆಗಳು ನಿನಗೆ ಇಂದ್ರಾದಿವಂದಿತನೆ, ಅಗಣಿತ ಗುಣಮಂಡಿತನೆ, ಚಿದಾನಂದ ರೂಪನೆ, ಪರಂಜ್ಯೋತಿ ಸ್ವರೂಪನೆ, ಅಂಚಿಂತ್ಯನೆ ಪರಮಾನಂದನೆ, ಲೋಕಾರಾಧಕನೆ, ಯೋಗೀಶ್ವರನೆ, ಕೇವಲ ಜ್ಞಾನ ನೇತ್ರನೆ, ಜಿನ ಶ್ರೇಷ್ಠನೆ, ಮೋಕ್ಷ ಕಾರಣನೆ. ಸ್ವಾಮಿಯೇ ಇರಿಸುವೆವು ನಮ್ಮೀ ಸ್ತುತಿ ಪುಷ್ಪವನು ನಿನ್ನ ಪದ ತಲದಿ. ಅನುಗ್ರಹಿಸು ಪರಮಾತ್ಮನೇ ಕೃಪೆ ತೋರಿ, ನಮಿಸು ಬೇಡುತ್ತಲಿಂತು ಪರಮ ಭಕ್ತಿಯಲಿ. ಆಸೀನರಾದರು ಅವರೆಲ್ಲರೂ ತಮ್ಮ ಸ್ಥಾನಗಳಲ್ಲಿ, ನಿಯಮಿತ ಸ್ಥಳದಲ್ಲಿ ತೀರ್ಥಂಕರ ಸನ್ನಿಧಿಯಲಿ. ತುಂಬಿತವರೆದೆಯು ಅಪೂರ್ವಧನ್ಯಥಾ ಸ್ವರ್ಣ ಪಾತ್ರೆಯೋ, ಭಗವಾನನ ಚತುರ್ಥ ಕಲ್ಯಾಣ ವದಂತು ಯಶಸ್ವಿ ಕಾರಣದಿ. ಚತುರ್ಥ ಕಲ್ಯಾಣ, ಗರ್ಭಾವತರಣ ಕಲ್ಯಾಣ, ಜನ್ಮ ಕಲ್ಯಾಣ, ಸಾಮ್ರಾಜ್ಯ ವೈಭವ ಮತ್ತು ಕೇವಲ ಜ್ಞಾನ, ಈ 4ನೇ ಕಲ್ಯಾಣ ಈಗ ಪ್ರಸರಣವಾಗ್ತಾ ಇದೆ. ಇಲ್ಲಿ ಉದ್ಘೋಷ ಆಗ್ತಾ ಇದೆ. 1008 ಗುಣಗಳನ್ನು ಉಳ್ಳತಕ್ಕಂಥ ಅರಿಹಂತರು ಭಗವಾನ್ ಮಹಾವೀರ ಅವರನ್ನು ಸ್ತುತಿಸ್ತಾ ಇದೆ. ದೇವಾದಿದೇವ, ನೀನು 3 ಲೋಕದ ಒಡೆಯ. ನಿನ್ನನ್ನು ಸ್ಪರ್ಶಿಸಿದ್ರೆ ನಮ್ಮ ಯಾವುದೇ ಪಾಪ ನಮಗೆ ಬಂಧವಾಗೋದಿಲ್ಲ. ನೀನೊಬ್ಬ ಜ್ಞಾನಾವತರಣಿ. ನೀನು ಸುರಪುಷ್ಪವನ್ನು ನಿನ್ನ ಗರ್ಭಾವತರಣ ಜನ್ಮಾಭಿಷೇಕ ಕಲ್ಯಾಣಗಳಾಯಿತು. ಆ ಮಹಾಮೇರು ಪರ್ವತ ಶಿಖರದಲ್ಲಿ ಕ್ಷೀರಸಾಗರದ ಜಲವನ್ನು ತಂದು ನಾವು ಅಭಿಷೇಕವನ್ನು ಸ್ವರ್ಣ ಕಳಶಗಳಲ್ಲಿ ನಿನಗೆ ಮಾಡಿದ್ವಿ. ನಾವು ಬಹುಭಾಗ್ಯವಂತರು. ನೀನು ಕೇವಲ ಜ್ಞಾನಿ, ಚಿನ್ಮಯ ಮೂರ್ತಿ ನೀನು. ನಾವೆಲ್ಲ ಸಂಸಾರವೆಂಬ ಸಾಗರದಲ್ಲಿ ಮುಳುಗೋಗಿದ್ದೇವೆ. ಆದರೆ ನೀನು ಸಂಸಾರವನ್ನು ಬಿಟ್ಟು ನಿಸ್ಸಾರ ಅಂಥೇಳಿ ನೀನು ಇದು ಮಾಡಿ, ನಿನಗೆ ದೇವಶಿಲ್ಪಿ ನಿರ್ಮಿತವಾಗಿರ್ತಕ್ಕ ಶ್ವೇತ ಛತ್ರಿತ್ರಯಗಳು ನಿನ್ನಲ್ಲಿದೆ ಈಗ ಸಮವಸನ್ನದಲ್ಲಿ. ನೀನು ಅರಿಹಂತನಾಗಿದ್ದೀಯೇ ಈಗ ನೀನು. ನಿನಗೆ ಅನಂತ ವಂದನೆಗಳು. ಇಂದ್ರಾದಿ ವಂದಿತನು, 32 ಇಂದ್ರರ ವಂದಿತನು, ಅಗಣಿತ ಗುಣಮಂಡಿತನು. ಆಯ್ತಾ? ನಿನಗೆ ಚಿಂತೆ ಇಲ್ಲ. ಯೋಗೀಶ್ವರನು ನೀನು, ಕೇವಲ ಜ್ಞಾನದ ಪ್ರವರ್ತಕನು ನೀನು. ಆದ್ದರಿಂದ ನಮಗೆ ಕೃಪೆ ತೋರು ಎಂಬುದಾಗಿ 32 ಇಂದ್ರರೂ ಕೂಡ ಬೇಡ್ತಾ ಇದ್ದಾರಂತೆ. ಅವರೆಲ್ಲ ನಮಸ್ಕಾರ ಮಾಡ್ತಾ ಅವರೆಲ್ಲ ತಮ್ಮ ತಮ್ಮ ಸ್ಥಾನಗಳಲ್ಲಿ ಆಸೀನರಾದರು. ತೀರ್ಥಂಕರರ ಸನ್ನಿಧಿಯಲ್ಲಿ ಒಂದು ಅಪೂರ್ವ ಧನ್ಯತಾಭಾವ ಅಲ್ಲಿ ಉದ್ಘೋಷವಾಗ್ತಾ ಇದೆ. ಒಟ್ಟಿನಲ್ಲಿ ಮಹಾವೀರ ಮಹಾದರ್ಶನದ ಕೇವಲ ಜ್ಞಾನ ಕಲ್ಯಾಣ ಸಂಪುಟದಲ್ಲಿ ಮಹಾಕವಿ ಡಾಕ್ಟರ್ ತಾರಾ ಶೇಖರ್ ಬಹಳ ಮನೋಜ್ಞವಾಗಿ ವರ್ಣಿಸಿದ್ದಾರೆ. ನಮಸ್ಕಾರ.